ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಕ್ಲಿನಿಕ್ನಲ್ಲಿ ಬರುವ ಪೇಷಂಟ್ಗಳಲ್ಲಿ ಸಾಕಷ್ಟು ಜನ ಒಂದು ಡೌಟ್ ತೊಗೊಂಡು ಬರ್ತಾರೆ. ಏನಂದರೆ, ಸರ್ ನನ್ನ ರೀಸಸ್ನಲ್ಲಿ ವೀರ್ಯ ಏನಾದರೂ ಹೋಗ್ತಾ ಇದೆಯೇನೋ, ರೀಸಸ್ ನಾನು ಪಾಸ್ ಮಾಡಿದಾಗ ವೈಟ್ ನೊರೆ ಏನಾದರೂ ಬರ್ತಾಯಿದೆ, ಸ್ವಲ್ಪ ಸುಸ್ತಾಗ್ತಾಯಿದೆ, ವೀಕ್ನೆಸ್ ಆಗ್ತಾಯಿದೆ. ನನಗೇನು ಅನಿಸ್ತಾ ಇದೆ ಅಂದರೆ ನನ್ನ ವೀರ್ಯ ಹೋಗ್ತಾ ಇದೆ, ಧಾತು ಹೋಗ್ತಾ ಇದೆ. ಸೊ ಎಷ್ಟೋ ಜನರು ಇದು ಕ್ವಶನ್ ಇರುತ್ತೆ. ಅದು ಮತ್ತು ಯಾವುದೋ ಒಂದು ಬೇರೆ ಕಾಯಿಲೆಗೆ ಮುನ್ಸೂಚನೆನಾ, ಅದರದಿಂದ ಶುಗರ್ದು ಏನಾದರೂ ಪ್ರಾಬ್ಲಮ್ ಬಂದಿರಬಹುದಾ ಅಂತ ಎಷ್ಟೆಷ್ಟೋ ಏನೇನೋ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ವಿಷಯ ಬಗ್ಗೆ ನಾನು ಹೇಳ್ತೀನಿ. ಇದು ಒಂದು ಧಾತು ಸಿಂಡ್ರಮ್ ಅಂತಾರೆ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ. ಇದಕ್ಕೆ ಧಾತು ಸಿಂಡ್ರಮ್ ಅಂತಾರೆ ಏನು, ಇದು ಸ್ವಲ್ಪ ಜನ ಹಿಂಗೆ ರೋಡ್ ಸೈಡ್ ಇವೆಲ್ಲ ಟೆಂಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ, ಆ ಬಾಬಾಗಳು ಈ ಬಾಬಾಗಳು. ಅವರೊಂದು ಜನರ ಮೈಂಡ್ನ ಹಿಂಗೆ ಹಿಪ್ನೋಟೈಸ್ ಮಾಡಿದಾರಂದರೆ, ಅವ್ರ ಹತ್ರ ಹೋದ ತಕ್ಷಣ ಒಂದು ಹೇಳ್ತಾರೆ, ಹೋಗು ಸ್ವಲ್ಪ ಯೂರಿನ್ ತೊಗೊಂಡು ಬಾ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಅಯ್ಯೋ ಏನೋ ಒಂದು ಹಾಕ್ಬಿಡೋದು, ಅದು ಕೆಳಗಡೆ ಹೋಗಿ ಕೂತ್ಕೊಳ್ತಾ ಇದೆ. ನೋಡು ಎಲ್ಲ ಇದು ವೀರ್ಯನೇ ಇದೆ, ಕೆಳಗಡೆ ಹೋಗಿ ಕೂತಿದೆ, ನಿನ್ನ ಯೂರಿನ್ದಿಂದ ವೀರ್ಯ ಹೋಗ್ತಾಯಿದೆ, ನಿನ್ನ ಬಾಡಿದ ಎನರ್ಜಿ ಎಲ್ಲ ಅದರದಿಂದ ಹೊರಗಡೆ ಹೋಗ್ತಾಯಿದೆ, ಇದು ಡೇಂಜರು. ನಾನು ಸ್ವಲ್ಪ ಔಷಧಿ ಮಾಡಿಕೊಡ್ತೀನಿ, ಇದು ಒಂದು ಔಷಧಿ ಬರೆದು ಕೊಡ್ತೀನಿ, ಅಲ್ಲಿ ಹೋಗಿ ತೊಗೊಂಡು ಬಾ, ಇದು ಮಾಡೋಣ ಅಂತ. ಇದರ ಮೇಲೇ ಅದು ಒಂದು ದೊಡ್ಡ ಇಂಡಸ್ಟ್ರಿ ನಡೀತಾ ಇದೆ. ಎಷ್ಟೋ ಜನರಿಗೆ ಏನು ಅನಿಸುತ್ತೆ, ಆ ಯೂರಿನಲ್ಲಿ ನೊರೆ ಬರುತ್ತಲ್ಲ ಅದು ವೀರ್ಯ ಅಂತ. ಬಟ್ ಯೂರಿನಲ್ಲಿ ನೊರೆ ಬಂದರೆ ವೀರ್ಯ ಇಲ್ಲ, ಅದು ಬೇರೆ ಅದರ್ ರೀಸನ್ಸ್ ಇರುತ್ತೆ. ಪ್ರತಿಯೊಂದೊಂದು ವಿಷಯ ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟು ಯೂರಿನ್ ಜೊತೆಗೆ ವೀರ್ಯ ಹೋಗೋದು ಪಾಸಿಬಿಲಿಟಿ ಇದೆಯಾ? ಫಸ್ಟ್ ಅದಕ್ಕಿಂತ ಮುಂಚೆ ವೀರ್ಯ ಅಂದರೆ ಏನು? ಸೀಮನ್ ಈಸ್ ನಥಿಂಗ್ ಬಟ್ ಇದು ಒಂದು ಬಾಡಿದು ಸೀಕ್ರೆಷನ್ಸ್. ಆ ಸೀಕ್ರೆಷನ್ಸ್ ಎಲ್ಲ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಸುತ್ತಮುತ್ತ ಇರುವ ಗ್ರಂಥಿಗಳು. ಅದು ಪ್ರೋಸ್ಟೇಟ್ ಗ್ರಂಥಿ ಇರ್ಬೋದು, ಅದು ಯುರೆಥ್ರಲ್ ಟ್ಯೂಬ್ಸ್ ಇರ್ಬೋದು, ಅಥವಾ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ದಿಂದ ಆಗುವ ಸೀಕ್ರೆಷನ್ ಇರ್ಬೋದು, ಸೆಮ್ಯಾನೋವೆರಸ್ ಟ್ಯೂಬಲ್ಸ್ ಏನಿರುತ್ತಲ್ಲ ಅದರದಿಂದ ಆಗುವ ಸೀಕ್ರೆಷನ್ಸ್ ಇರಬಹುದು, ಅಥವಾ ಬೇರೆ ರಿಪ್ರೊಡಕ್ಟಿವ್ ಆರ್ಗನ್ನಿಂದ ಆಗುವ ಸೀಕ್ರೆಷನ್ಸ್. ಈ ಪ್ರತಿಯೊಂದು ಸೀಕ್ರೆಷನ್ ಒಂದು ಜಾಗನಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಅದರ ಜೊತೆಗೇನೋ ವೀರ್ಯ ಒಂದು ಪಾರ್ಟ್ ಇರುತ್ತೆ. ಸೊ ವೀರ್ಯ ಹೊರಗಡೆ ಬರಬೇಕಂದ್ರೆ, ಸ್ಪರ್ಮ್ ಹೊರಗಡೆ ಬರಬೇಕಂದ್ರೆ ಇದು ಸೀಮನ್ ಏನಿದೆ ಅಲ್ಲ, ಅದಕ್ಕೆ ಒಂದು ಟ್ರಾನ್ಸ್ಪೋರ್ಟರ್ ಥರ ಕೆಲಸ ಮಾಡುತ್ತೆ. ಯಾವಾಗ ಒಂದು 2.5 ml ಅಥವಾ 3 ml ಸೀಮನ್ ಹೊರಗಡೆ ಎಜಾಕ್ಯುಲೇಟ್ ಆಗುತ್ತೆ ಎವ್ರಿ ಇಂಟರ್ಕೋರ್ಸ್ ಆದಮೇಲೆ ಅಥವಾ ಮಾಸ್ಟರ್ಬೇಷನ್ ಆದಮೇಲೆ, ಅಂದರೆ ಅದರಲ್ಲಿ 10 to 15% ಏನಿರುತ್ತಲ್ಲ ಸ್ಪರ್ಮ್ ಇರುತ್ತೆ. ಮಿಕ್ಕಿದ 75 to 80% ಇರುತ್ತಲ್ಲ, ಇವೆಲ್ಲ ನಾನು ಗ್ಲ್ಯಾಂಡ್ಸ್ಗಳು, ಗ್ರಂಥಿಗಳು ಏನು ಹೇಳಿದೆ ಅಲ್ಲ, ಬಲ್ಬೋ ಯುರೆಥ್ರಲ್ ಗ್ರಂಥಿ ಇರ್ಬೋದು, ಅಥವಾ ಪ್ರೋಸ್ಟೇಟ್ ಗ್ರಂಥಿ ಇರ್ಬೋದು, ಅಥವಾ ಸೆಮ್ಯಾನೋ ವೆಸಲ್ಸ್ ಟ್ಯೂಬ್ಯೂಕಲ್ಸ್ ಆಗುವ ಸೀಕ್ರೆಷನ್ಸ್ ಇರ್ಬೋದು. ಈ ಸೀಕ್ರೆಷನ್ಸ್ ಇರುತ್ತೆ. ಇದರದ್ದು ಏನು ಇಂಪಾರ್ಟೆನ್ಸ್ ಅಂದರೆ, ಅದರಲ್ಲಿ ಸರ್ಟನ್ ಕೆಮಿಕಲ್ಸ್ ಇರುತ್ತೆ. ವೀರ್ಯ ಹೊರಗಡೆ ಹೋಗುವಾಗ ವೀರ್ಯಗೆ ಯಾವುದೋ ಹೀಟ್ ಫೀಲ್ ಆಗಬಾರ್ದಂತ ಒಂದು ಟೆಂಪ್ರೇಚರ್ಗಾಗಿ ಪ್ರೊಟೆಕ್ಷನ್ ಕೊಡೋದು ಒಂದು ಕೆಲಸ ಇರುತ್ತೆ. ಎರಡನೇದು ಅದು ಟ್ರಾನ್ಸ್ಪೋರ್ಟರ್ ಕೆಲಸ ಮಾಡುತ್ತೆ. ಮೂರನೇದು ಅದಕ್ಕೆ ಒಂದು ಫುಡ್ ಸಪ್ಲಿಮೆಂಟ್. ಆ ವೀರ್ಯನಲ್ಲಿ ಏನಿರುತ್ತೆ ಅಲ್ಲ, ಜಿಂಕು, ಫಾಸ್ಫರಸ್ಸು, ಪೊಟ್ಯಾಸು, ಮ್ಯಾಗ್ನೀಸು, ಕಾರ್ಬೋಹೈಡ್ರೇಟು, ಮೈಟೋಕಾಂಡ್ರಿಯಾಸ್ ಇವೆಲ್ಲ ಏನು ಮಾಡುತ್ತೆ, ಫೀಮೇಲ್ ಬಾಡಿನಲ್ಲಿ ಒಂದು 4 ದಿನ 5 ದಿನ ವೀರ್ಯ ಸರ್ವೈವ್ ಆಗಬೇಕಂತ ಅದರ ಜೊತೆಗೆ ಅದು ಫುಡ್ ತೊಗೊಂಡು ಹೋಗಿದಿರುತ್ತೆ. ಇವಾಗ ನಮ್ಮ ಈ ಕ್ವಶನ್ ಏನಿದೆ ಅಂದರೆ, ಯೂರಿನಲ್ಲಿ ವೀರ್ಯ ಹೋಗುತ್ತಾ ಅಂತ. ಸರ್ಟನ್ ಕಂಡೀಷನ್ಸ್ ಇದೆ. ಯಾವಾಗ ಫಾರ್ ಎಕ್ಸಾಂಪಲ್ ನೀವು ಸೇರಿ ಆದಮೇಲೆ ನೀವು ಬಂದು ಮಲಗಿದ್ರ, ಆಮೇಲೆ ನೀವು ಒಂದು 2 ಅವರ್ 3 ಅವರ್ ಆದಮೇಲೆ ಹೋಗ್ಬಿಟ್ಟು ನೀವು ಸೇರುವಾಗ ಸಮ್ ಟೈಮ್ ಅದು ವೀರ್ಯದ ಡೆಬ್ರಿಜನ್ ಉಳಿದಿದೆಯಲ್ಲ, ಅದು ಯೂರಿನ್ ಜೊತೆಗೆ ಹೊರಗಡೆ ಬರೋದು ಪಾಸಿಬಿಲಿಟಿ ಇರುತ್ತೆ. ಸೊ ಆವಾಗ ಸ್ವಲ್ಪ ವೈಟ್ ಕಲರ್ ಏನಾದರೂ ಯೂರಿನಲ್ಲಿ ಕಾಣಿಸ್ಬೋದು. ದಟ್ ಈಸ್ ಓನ್ಲಿ ಹ್ಯಾಪನ್ಸ್ ವೆನ್ ನೀವು ಇಂಟರ್ಕೋರ್ಸ್ ಮಾಡಿದ್ದೀರಾ ಅಥವಾ ಮಾಸ್ಟರ್ಬೇಟ್ ಮಾಡಿದ್ದೀರಾ. ಸೆಕೆಂಡ್ ಪಾಸಿಬಿಲಿಟಿ ಏನಿರುತ್ತೆ, ಒಂದು ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂತೀವಿ. ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂದರೆ ಏನು, ಒಂದು ಇಂಟರ್ಕೋರ್ಸ್ ಆಗಿಬಿಡುತ್ತೆ. ಇಂಟರ್ಕೋರ್ಸ್ ಆದಮೇಲೆ ವೀರ್ಯ, ಇವತ್ತು ನಾಳೆ ಕೋವಿಡ್ ಆದಮೇಲೆ
ತುಂಬ ಜನರಿಗೆ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಎನ್ಲಾರ್ಜ್ಮೆಂಟ್ ಅಥವಾ ಸ್ವೆಲ್ಲಿಂಗ್ ಇದೆ. ಈ ಪ್ರೋಸ್ಟೇಟ್ ಗ್ರಂಥಿದಿಂದನೂ ಸಿಕ್ರೇಷನ್ಸ್ ಆಗುತ್ತೆ, ಪ್ರೋಸ್ಟೇಟಿಕ್ ಸಿಕ್ರೇಷನ್ಸು. ಇದೂ ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಆ ಸ್ವೆಲ್ಲಿಂಗ್ದಿಂದನೂ ಕೂಡ ಸಮ್ ಟೈಮ್ ಯೂರಿನ್ ಪಾಸ್ ಮಾಡುವಾಗ ವೈಟ್ ಕಲರ್ ಏನಾದರೂ ಒಂದು ಕೆಮಿಕಲ್ ಬರುತ್ತೆ. ಅದರಿಂದನೂ ನಿಮಗೆ ಸಮ್ ಟೈಮ್ ಅನಿಸ್ತಾ ಇದೆ ನಂದು ವೀರ್ಯ ಚಲಿತಾ ಇದೆ ಅಂತ. ಬಟ್ ದಟ್ ಈಸ್ ನಾಟ್ ವೀರ್ಯ, ಇಟ್ ಈಸ್ ಜಸ್ಟ್ ಒಂದು ಸೀಕ್ರೇಷನ್. ಅದರ ಜೊತೆಗೆ ಸಮ್ ಟೈಮ್ಸ್ ಏನಾಗುತ್ತೆ, ಪುರುಷರಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಯೂರಿನ್ ಪೈಪ್ನಲ್ಲಿ ಇನ್ಫೆಕ್ಷನ್ ಆಗಿದ್ದಿರುತ್ತೆ, ಅಥವಾ ಸ್ವೆಲ್ಲಿಂಗ್ ಆಗುತ್ತೆ, ಅಥವಾ ಒಬ್ಬರೊಬ್ಬರಿಗೆ ರಿಪೀಟೆಡ್ ಯೂರಿನೇಷನ್ ಆಗುತ್ತೆ. ಸ್ಪೆಷಲಿ ಡೈಬಿಟೀಸ್ ಪೇಷಂಟ್ನಲ್ಲಿ ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ. ಅಂಥ ಕಂಡೀಷನ್ನಲ್ಲಿನೂ ಈ ಬಲ್ಬೋ ಯೂರೆಥರ್ ಗ್ರಂಥಿದಿಂದ, ಪ್ರೋಸ್ಟೇಟ್ ಗ್ರಂಥಿದಿಂದ ಸಿಕ್ರೇಷನ್ಸ್ ಆಗಿದ್ದಿರುತ್ತೆ. ಇಟ್ ಈಸ್ ಜಸ್ಟ್ ಒಂದು ವೈಟ್ ಕಲರ್ ಲಿಕ್ವಿಡ್. ಇದನ್ನು ಪ್ರೀಕಮ್ ಅಂತೀವಿ. ಬಟ್ ಇದು ಯಾವುದೋ ರೀತಿ ಸ್ಪರ್ಮ್ ಇಲ್ಲ, ಸ್ಪರ್ಮ್ ನಿಮ್ಮ ಬಾಡಿದಿಂದ ಹೊರಗಡೆ ಚಲಿತಾ ಇಲ್ಲ. ಅನ್ನೆಸೆಸರಿ ತಲೆ ಕಟ್ಸ್ಕೋಬೇಡಿ. ಮತ್ತೊಂದು ತಾವು ಏನು ಕೇಳೋದಂದರೆ, ಯೂರಿನ್ ಪಾಸ್ ಮಾಡುವಾಗ ಹಿಂಗೆ ವೈಟ್ 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 ನರೆ ಬರುತ್ತೆ ಅಲ್ಲ, ಅದು ಏನು? ಯೂರಿನ್ ಈಸ್ ನಥಿಂಗ್ ಬಟ್ ನಿಮ್ಮ ಇಡೀ ಬಾಡಿದು ವೇಸ್ಟ್. ಒಬ್ಬರೊಬ್ಬರು ನೀರು ಕಡಿಮೆ ಕೊಡ್ತಾರೆ. ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಟೆಡ್ ಯೂರಿನ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ಯೂರಿನಲ್ಲಿ ಜಾಸ್ತಿ ಏನಿರೋದು, ಯೂರಿಯಾ, ಅಮೋನಿಯಾ, ನೈಟ್ರೇಟ್ಸು, ಮ್ಯಾಗ್ನೀಸು, ಇವೆಲ್ಲ ಏನು ಎಕ್ಸ್ಕ್ರಿಟರಿ ಸಿಸ್ಟಮ್ದಿಂದ ಹೊರಗಡೆ ಚೆಲ್ಲುವ ಕೆಮಿಕಲ್ಗಳು ಕಾನ್ಸಂಟ್ರೇಟೆಡ್ ಆದಮೇಲೆ ಸಮ್ ಟೈಮ್ ಹಿಂಗೆ ಗ್ರೌಂಡ್ ಮೇಲೆ ಬಿದ್ದಾದಮೇಲೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ಯಾಂಡಿ ಭೂಮಿ ಇದೆ, ಸ್ವಲ್ಪ ಮರಳು ಏರಿಯಾ ಇದೆ, ಆ ಮರಳು ಜೊತೆಗೆ ಇದು ಬಿದ್ದ ತಕ್ಷಣ ಆ ಮರಳು ಜೊತೆಗೆ ಇದು ರಿಯಾಕ್ಟ್ ಮಾಡಿಬಿಟ್ಟು ಸ್ವಲ್ಪ ವೈಟ್ ಏನು ಮಾಡುತ್ತೆ, ಫ್ರೋತ್ ಡೆವಲಪ್ ಮಾಡುತ್ತೆ. ಆ ಫ್ರೋತ್ ನೋಡಿಬಿಟ್ಟು ನಿಮಗೆ ಅದು ವೈಟ್ ಇದು ನೋಡಿಬಿಟ್ಟು ನಮ್ಗೆ ಅನ್ನುತ್ತೆ ವೀರ್ಯ ಹೋಗ್ತಾಯಿದೆ ಅಂತ. ವೀರ್ಯ ಇಲ್ಲ, ಅದು ಯೂರಿಯಾ, ಅಮೋನಿಯಾ ಆ ಪರ್ಟಿಕ್ಯುಲರ್ ಮಣ್ಣು ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಈ ಥರ ಒಂದು ಕಲರ್ ಡೆವಲಪ್ ಆಗ್ತಾಯಿದೆ. ಸೊ ಇದು ಧಾತ್ ಸಿಂಡ್ರಮು ಅಥವಾ ಇದು ವೀರ್ಯ ಹೊರಗಡೆ ಹೋಗ್ತಾಯಿದೆ. ಇದರಿಂದ ಸ್ವಲ್ಪ ಹೊರಗಡೆ ಬನ್ನಿ. ಅದು ರಿಯಾಲಿಟಿ ಇಲ್ಲ, ಅದು ಸುಮ್ಮನೆ ಒಂದು ಇವೆಲ್ಲ ಟೆಂಟ್ಗಳದ್ದು ಒಂದು ಪ್ರಪಗಂಡ ಅದು. ಎರಡನೇದು, ನಾನು ಡಯಾಬಿಟೀಸ್ ಪೇಷಂಟ್ ಬಗ್ಗೆ ಇವಾಗ ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಡಯಾಬಿಟೀಸ್ನಲ್ಲಿ ಒಂದು ಕಂಡೀಷನ್ ಇರುತ್ತೆ, ಅದನ್ನು ಪ್ರೋಟೀನ್ಯೂರಿಯಾ ಅಂತೀವಿ. ಪ್ರೋಟೀನ್ಯೂರಿಯಾ ಅಂದರೆ ಏನಪ್ಪ ಅಂದರೆ, ಬಾಡಿನಲ್ಲಿ ಇರುವ ಪ್ರೋಟೀನ್ಸು ಯೂರಿನ್ ಮುಖಾಂತರ ಹೊರಗಡೆ ಹೋಗುತ್ತೆ. ಅಂಥ ಕಂಡೀಷನಲ್ಲಿ ಸ್ವಲ್ಪ ಸ್ವಲ್ಪ ಯೂರಿನ್ ಏನು ಮಾಡುತ್ತೆ, ಥಿಕ್ ಇರುತ್ತೆ ಮತ್ತು ಸ್ವಲ್ಪ ವೈಟಿಶ್ ಕಲರ್ ಇರುತ್ತೆ. ಡಯಾಬಿಟಿಸ್ ಪೇಷಂಟ್ನಲ್ಲಿ ಆ ಥರ ಹೋಗ್ತಾ ಇದೆ. ನಿಮಗೆ ವೇಟ್ ಲಾಸ್ ಏನಾದರೂ ಆಗ್ತಾಯಿದೆ, ಓವರಾಲ್ ಬಾಡಿನಲ್ಲಿ ಮಸಲ್ಸ್ ಶ್ರಿಂಕ್ ಆಗ್ತಾಯಿದೆ, ತೊಡೆ ಸೈಜ್ ಗಾತ್ರ ಚಿಕ್ಕದಾಗ್ತಾಯಿದೆ, ನಿಮ್ಮ ಪೂರ್ತಿ ಶೋಲ್ಡ್ರ್ ಎಲ್ಲ ಮುಂಚೆ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ವೀಕ್ ಆಗ್ತಾಯಿದೆ ಅಂದರೆ ಅದು ಎಚ್ಚರಿಕೆ ಸೈನು. ಬಾಡಿಯಿಂದ ಕಿಡ್ನಿ ಏನು ಮಾಡ್ತಾಯಿದೆ, ಪ್ರೋಟೀನ್ಸ್ನ ಹೊರಗಡೆ ಚಲಿತಾ ಇದೆ ಅಂತ. ಇದನ್ನು ರಿವರ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಫಸ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದೆಯಲ್ಲ, ಅದನ್ನು ಸ್ಲೋಲಿ ಕಡಿಮೆ ಮಾಡಿ. HbA1c ಲೆವೆಲ್, ಹೈ ಶುಗರ್, ಹೈಪರ್ ಏನಿದೆಯಲ್ಲ ಗ್ಲೈಸಿಮಿಕ್ ಲೆವೆಲ್ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡಿ. ಮತ್ತು ಸ್ವಲ್ಪ ಆಹಾರದಲ್ಲಿ ಪ್ರೋಟೀನ್ಸ್ ಅಂಶ ಜಾಸ್ತಿ ತಿನ್ನಿ. ಪ್ರೋಟೀನ್ಸ್ ನೀವು ಎಗ್ ಮುಖಾಂತರ ತೊಗೋಬೋದು, ಮೊಳಕೆ ಮುಖಾಂತರ ತೊಗೋಬೋದು, ಸ್ಪ್ರೌಟ್ಸ್ ಮುಖಾಂತರ ಪ್ರೋಟೀನ್ ಡೈಟ್ ತೊಗೋಬೋದು. ಜೊತೆಗೆ ಪ್ರೋಟೀನ್ ಪೌಡರ್ಸ್ ಕೂಡ ಬರುತ್ತೆ ಡಯಾಬಿಟಿಸ್ ಪೇಷಂಟ್ನಲ್ಲಿ ಅಂತ, ಅದು ಕೂಡ ತೊಗೊಂಡ್ಬಿಟ್ಟು ಹೋಗುವ ಪ್ರೋಟೀನ್ನ ನೀವು ಪ್ರೊಟೆಕ್ಟ್ ಮಾಡ್ಬೋದು. ಬಟ್ ಹೆಂಗೆ ಹುಡುಗರಿಗೆ ಒಂದು ಹೇಳ್ತೀನಿ, ವೀರ್ಯ ಅನ್ನೆಸೆಸರಿ ಯೂರಿನ್ನಲ್ಲಿ ಹೋಗಲ್ಲ. ಬಿಕಾಸ್ ಅದು ವೀರ್ಯ ಟೆಸ್ಟಿಕಲ್ಸ್ದಿಂದ ಯೂರಿನ್ ಪೈಪ್ಗೆ ಬರಬೇಕಂದ್ರೆ ಒಂದು ದೊಡ್ಡ ನೆಟ್ವರ್ಕ್ ಇದೆ. ಒಂದು ಆಫೀಸ್ 4-5 ಸೆಕ್ಯೂರಿಟಿ ಗಾರ್ಡ್ಸ್ ಇರುತ್ತೆ ಮೆನ್ ಬಾಸ್ಗೆ ಮೀಟ್ ಆಗಬೇಕಂದ್ರೆ. ವೀರ್ಯ ಏನಿದ್ರೆ ನಿಮ್ಮ ಬಾಡಿದ ಮೆನ್ ಬಾಸ್ ಒಳ್ಳೆ ತುಂಬ ಸೆಂಟರ್ನಲ್ಲಿ ಹೋಗಿ ಕೂತಿದ್ದಿರ್ತಾನೆ. ಸುಮ್ಮನೆ ಸಣ್ಣ ವಿಷಯಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೊರಗಡೆ ಬರಲ್ಲ, ಅವನು ಒಳಗಡೆ ಕಳಿಸ ಅಂತ ಹೇಳ್ತಾನಲ್ಲ. ಸೊ ವೀರ್ಯ ಸುಮ್ಮನೆ ಅನ್ನೆಸೆಸರಿ ಹೊರಗಡೆ ಬರಲ್ಲ, ಪೂರ್ತಿ ಎಲ್ಲ ಗೇಟ್ಸ್ ಓಪನ್ ಆಗಬೇಕು, ಆವಾಗ ಮಾತ್ರ ಅದು ಹೊರಗಡೆ ಬಂದುಬಿಡುತ್ತೆ. ಟೆಸ್ಟಿಕಲ್ಸ್ದಿಂದ ಯೂರಿನ್ವರೆಗೆ ಬರಬೇಕಂದ್ರೆ 4 ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಿಬಿಟ್ಟು ಅವನು ಹೊರಗಡೆ ಬರಬೇಕು. ಅವನು ಸೊ ಅನ್ನೆಸೆಸರಿ ಸುಮ್ಮನೆ ಹೊರಗಡೆ ಬರಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಖುಷಿಯಾಗಿರಿ, ನಗನಗ್ತಾ ಇರಿ. ಸೆಕ್ಸ್ ಬಗ್ಗೆ ಇನ್ಫಾರ್ಮೇಟಿವ್ಸ್ ವೀಡಿಯೋ ನೋಡಿ, ಬಟ್ ಯಾವುದೋ ರೀತಿ ಪಾರ್ನ್ ವೀಡಿಯೋ ನೋಡಿಬಿಟ್ಟು ಪಾರ್ನ್ ಅಡಿಕ್ಟ್ ಆಗಬೇಡಿ. ನಮಸ್ತೆ.